ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಹೇಳೋಕೆ ಕೊಟ್ಟಿರೋದು, ನಾನು ಆಲ್ಮೋಸ್ಟ್ ಒಂದು 10 ವಿಡಿಯೋಸ್ ಮಾಡಿರ್ಬೋದು. ಅದರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಎಲ್ಲಿದೀಯಾ, ಎಲ್ಲಿ ಹೋಗಿದೀಯಾ, ಏನ್ ಮಾಡ್ತಿದೀಯಾ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಬಂದಿರೋದು ಹಾವೇರಿಯಲ್ಲಿರೋ ಪ್ರವೀಣ್ ಫಿಸಿಯೋಥೆರಪಿಗೆ ಅಂತ. ನನ್ನ ಮಗಳನ್ನ ನೀವು ನೋಡಿದೀರಾ ಸ್ವಲ್ಪ ವಿಡಿಯೋಸ್ ಅಲ್ಲಿ. ಅವಳು CP ಚೈಲ್ಡ್ ಇರೋದ್ರಿಂದ ಅವಳಿಗೆ ಫಿಸಿಯೋಥೆರಪಿ ನೆಸೆಸರಿ ಇತ್ತು. ಸೊ ಅದಕ್ಕೋಸ್ಕರ ನಾನು ಹಾವೇರಿಗೆ ಬಂದಿರೋದು. ಸೊ ಇಲ್ಲಿ ಯಾವ ತರ ಇದೆ, ಹೇಗಿದೆ, ನನ್ನ ಮಗಳ ಟ್ರೀಟ್ಮೆಂಟ್ ಹೇಗ್ ನಡೀತಾ ಇದೆ ಅಂತ ನೋಡೋಣ ಬನ್ನಿ ಒಳಗಡೆ. ಸೊ ಇದು ಎಂಟ್ರನ್ಸ್ ಇರುತ್ತೆ. ಎಂಟರ್ ಆದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದು ಆಲ್ಮೋಸ್ಟ್ ಆಚೆ ಕಡೆಗೆಲ್ಲ ಲೆಗ್ ಎಕ್ಸರ್ಸೈಸ್ ಇರುತ್ತೆ. ಇಲ್ಲಿ ಮಕ್ಕಳಿಗೆ ಏನೇನ್ ಬೇಕೋ ಇದನ್ನ, ಕಾಲೆಲ್ಲ ವೀಕ್ ಇರೋರ್ಗೆ ಕಾಲ್ ಒತ್ತೋ ತರ ಈ ತರ ಮಾಡ್ಸಿದ್ದಾರೆ. ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಎಕ್ಸರ್ಸೈಸ್ಗೆ ಏನೇನ್ ಮಟೀರಿಯಲ್ ಬೇಕೋ ಆಲ್ಮೋಸ್ಟ್ ಅವರು ಇಲ್ಲಿ ಇಟ್ಟಿದ್ದಾರೆ. ಸೊ ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ನೋಡೋಣ. ಇದು ರಿಸೆಪ್ಷನಿಸ್ಟ್ ಟ್ಯಾಬ್ ಆಗಿರುತ್ತೆ. ಇಲ್ಲಿ ಅಕೌಂಟ್ಸ್ ಎಲ್ಲ ಇಲ್ಲೇನೆ ಬಂದ ತಕ್ಷಣ ಎಂಟ್ರಿ ಮಾಡೋದಿರುತ್ತೆ. ಸೊ ಈ ರೂಮ್ ಬಂದು ಫಿಸಿಯೋಥೆರಪಿ ಇರುತ್ತೆ. ಇಲ್ಲಿ ನಾನೇನಂದ್ರೆ ಆಲ್ಮೋಸ್ಟ್ ಇದನ್ನ ಎಲ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ. ಫಸ್ಟ್ ನಾನು ಹಂಗೆ ಅನ್ಕೊಂಡಿದ್ದೆ, ಇನ್ಸ್ಟಾಗ್ರಾಮ್ದಲ್ಲಿ ನೋಡಿ ಇದೆಲ್ಲ ಫೇಕ್ ಇರತ್ತೆ ಬಿಡಿ, ಸುಮ್ನೆ ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಕೇರ್ಲೆಸ್ ಮಾಡಿದ್ದೆ. ಸೊ ಆಮೇಲೆ ಮತ್ತೆ ನನ್ನ ಹಸ್ಬೆಂಡ್, ನನ್ನ ತಮ್ಮ ಎಲ್ಲ ರೆಫರ್ ಮಾಡಿದಾಗ ಒಂದ್ಸರ್ತಿ ಹೋಗಿ ವಿಸಿಟ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಇಲ್ಲಿ ಬಂದಾಗ ನನ್ಗೆ ಸ್ವಲ್ಪ ಬೇರೆ ಅನ್ನಿಸ್ತು, ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಅದೇನೇನಿದೆ ಅಂತ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ಡಾಕ್ಟರ್ ಚೇಂಬರ್ ಇರುತ್ತೆ. ಸೊ ಇಲ್ಲಿ ಬೆಡ್ ಎಲ್ಲ ಇದೆ. ಇಲ್ಲಿ ಸ್ಟಿಮ್ಯುಲೇಷನ್ ಕೊಡ್ತಾ ಇರ್ತಾರೆ ಪೇಷಂಟ್ಗೆಲ್ಲ. ನನಗೆ ಬೇರೆ ಫಿಸಿಯೋಥೆರಪಿಗೂ ಈ ಫಿಸಿಯೋಥೆರಪಿಗೂ ತುಂಬಾನೇ ಡಿಫ್ರೆನ್ಸ್ ಅನಿಸ್ತು. ಯಾಕಂದ್ರೆ ನಿಧಿಗೆ ಈ ತರ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ತುಂಬಾ ಫಿಸಿಯೋಥೆರಪಿ ಓಡಾಡಿದ್ದೀನಿ. ಬೆಂಗಳೂರಲ್ಲಿ 2 ಆಗಿದೆ, ಬಾಗಲಕೋಟೆದಲ್ಲಿ 2 ಫಿಸಿಯೋಥೆರಪಿಗೆ ಹೋಗಿದ್ದೀನಿ, ಮತ್ತೆ ಇದು ಬಿಜಾಪುರದಲ್ಲಿ 4 ಫಿಸಿಯೋಥೆರಪಿ ತಗೊಂಡಿದ್ದೀನಿ, ಹುಬ್ಳಿಯಲ್ಲಿ 2 ಫಿಸಿಯೋಥೆರಪಿ ಚೆಕ್ ಮಾಡಿದ್ದೀನಿ, ಬೆಳಗಾವದಲ್ಲಿ 1, ಈ ತರ. ಸೊ ಬೇರೆ ಬೇರೆ ನಾನು ಫಿಸಿಯೋಥೆರಪಿ ಓಡಾಡಿರೋದ್ರಿಂದ ನನಗೆ ಇಲ್ಲಿ ತುಂಬಾ ಡಿಫ್ರೆನ್ಸ್ ಅನಿಸ್ತು. ಯಾಕಂತ ಅಂದ್ರೆ ಇವ್ರದ್ದು ಮೇನ್ ಥೀಮ್ ನನ್ಗೆ ಇಷ್ಟ ಆಯ್ತು. ಏನ್ ಮಾಡಿದಾರೆ ಅಂದ್ರೆ ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಹೋದಲ್ಲೂ ಯಾವ ತರ ಇದೆ ಅಂದ್ರೆ 1 hour ಅವರು ಫಿಸಿಯೋಥೆರಪಿ ಮಾಡಿಸಿ ಕೊಡ್ತಾರ, ಆಮೇಲೆ ಮನೆಗ್ ಬಂದ್ಬಿಡ್ತೀವಿ. ಅದೇನಾಗತ್ತೆ ಅಂದ್ರೆ 1 hour ಏನಾದ್ರು ಮಾಡಿಸ್ಬಿಟ್ಟು ಮನೆಗ್ ಬಂದು ಆಮೇಲೆ ಮಾಡಿಸಿದ್ರಾಯ್ತು ಅಂತ ಮಗುನ ಹಂಗೆ ಬಿಟ್ಬಿಡ್ತೀವಿ. ಸೊ ಅದು ವರ್ಕ್ ಆಗಲ್ಲ. ಇಲ್ಲಿ ಇವ್ರ ಥಿಂಕಿಂಗ್ಸ್ ಯಾವ ತರ ಇದೆ ಅಂದ್ರೆ ಆಲ್ಮೋಸ್ಟ್ 1-2-3 hours ಇಲ್ಲಿ ಏನೇನ್ ಸೆಟಪ್ ಇದೆಯೋ ತೋರಿಸ್ತೀನಿ ನಾನು. ಆ ಸೆಟಪ್ ಅಲ್ಲೆಲ್ಲ ಎಕ್ಸರ್ಸೈಸ್ ಮಾಡಿಸ್ಬಿಟ್ಟು 1 hour ಬಂದು ಒಳಗಡೆ ಫಿಸಿಯೋಥೆರಪಿ ಅಂದ್ರೆ ಡಾಕ್ಟರ್ ಕಡೆಯಿಂದ ಎಕ್ಸರ್ಸೈಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ 1-2-3 hour ನಾವು ಎಕ್ಸರ್ಸೈಸ್ ಮಾಡಿಸಿ ಅವ್ರು 1 hour ಮಾಡಿಸಿದಾಗ ಸೊ ಕಂಪ್ಲೀಟ್ ಆಗತ್ತೆ. ಅವಾಗ ಮನೇಲಿ ಮಾಡಿಸಿದ್ರು ಮಾಡಿಸ್ಲಿಲ್ಲ ಅಂದ್ರೂ ಇದೇ ತುಂಬಾ ಎಫೆಕ್ಟಿವ್ ಅನ್ಸುತ್ತೆ ಅಂತ. ನಾವು ಬೇರೆ ಕಡೆ ಆದ್ರೆ 1 hour ಹೋಗಿ ಬಂದ್ಬಿಟ್ರೆ ಆಮೇಲೆ ಮಗುನ ಕೈ ಬಿಟ್ಬಿಡ್ತೀವಿ. ಸೊ ಹಾಗಾಗಿ ಅದು ಜಾಸ್ತಿ ವರ್ಕ್ ಆಗಲ್ಲ. ಸೊ ಈ ಥಿಂಕಿಂಗ್ ನನ್ಗೆ ಇಲ್ಲಿ ತುಂಬಾನೇ ಇಷ್ಟ ಆಗಿರೋದಂತ. ಈ ರೂಮಲ್ಲೇ ನಿಮಗೆ ಒಂದು 10-15 ಎಕ್ಸಸೈಸ್ ಕವರ್ ಆಗುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಬಾಲ್ ಎಕ್ಸಸೈಸ್ ಇರುತ್ತೆ, ಸ್ಟ್ಯಾಂಡ್ ಎಕ್ಸಸೈಸ್ ಇರುತ್ತೆ, ಸೈಕ್ಲಿಂಗ್ ಇರುತ್ತೆ, ಹ್ಯಾಂಡ್ ಮೂಮೆಂಟ್ಸ್ ಎಕ್ಸಸೈಸ್ ಇರುತ್ತೆ, ಸ್ಟೋನ್ಸ್ ಹಾಕ್ಸೋದಿರುತ್ತೆ, ಮಲ್ಗಿ ಎಬ್ಸೋದಿರುತ್ತೆ, ಮತ್ತು ಸ್ಟ್ಯಾಂಡಿಂಗ್ ಫ್ರೇಮಲ್ಲಿ ನಿಲ್ಲಿಸೋದಿರುತ್ತೆ. ಈ ಥರ ನಿಮಗೆ ಇದೇ ರೂಮಲ್ಲೇ ಸಾಕಷ್ಟು ಕವರ್ ಆಗಿರುತ್ತೆ.
ಅಂದ್ರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಮ್ಯಾಪ್ ಕೂಡ ಹಾಕಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಮ್ಯಾಪ್ ಅಲ್ಲಿ ಎಲ್ಲ ಡಿಸ್ಟಿಕ್ ಅವರು ಬಂದಿದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ಚಾಮರಾಜ, ಈ ಕಡೆ ಗುಲ್ಬರ್ಗ, ಬೀದರ್, ಬಿಜಾಪುರ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಲಿಂದನೂ ಇಲ್ಲಿ ಪೇಷಂಟ್ ಇದ್ದಾರೆ. ಅದು ನಿಜಾನೇ, 1 hour ಎಲ್ಲ ಮಾಡ್ಬಿಟ್ರೆ ಆಗಲ್ಲ. ಒಂದು 3-4 hour ಇಲ್ಲೇ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅನ್ನೋದು ಇವ್ರ ಥಿಂಕಿಂಗ್ ಆಗಿರುತ್ತೆ. ಏನ್ ಮಾಡಕ್ಕಾಗಲ್ಲ, ಅದು ಪೇಷಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಮಕ್ಕಳದು ಒಬ್ಬೊಬ್ರದ್ದು ಫಾಸ್ಟ್ ಆಗಿ ರಿಸಲ್ಟ್ ಸಿಗ್ತಾ ಇರುತ್ತೆ, ಒಬ್ಬೊಬ್ರದ್ದು ಸ್ಲೋ ಇರುತ್ತೆ. ಸೊ ಹಾಗಾಗಿ ನಾವು ಕೊಡೋ ಟೈಮ್ನ ಕೊಡ್ಲೇಬೇಕಾಗತ್ತೆ. ಆ ತರ ಟೈಮ್ ಕೊಟ್ಟಾಗ ಮಾತ್ರ ಇಂಪ್ರೂವ್ಮೆಂಟ್ ಇರೋದ್ರಿಂದ ಸೊ ಇವರು ಆ ಥಿಂಕಿಂಗ್ ನ ಮಾಡಿ ಆಲ್ಮೋಸ್ಟ್ ನಮ್ಗೆ ಬೇರೆ ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಗಳನ್ನ, ಫಿಸಿಯೋಥೆರಪಿ ಮಟೀರಿಯಲ್ಸ್ ನ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಯಾವ್ದ್ಯಾವ್ದಿದೆ ಅಂತ. ಈ ರೂಮ್ಗೆ ನಾವು ಕೊಟ್ಟಿರೋ ಹೆಸರು ಜಿಮ್ ಏರಿಯಾ ಅಂತ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆ ಟ್ರೆಡ್ಮಿಲ್ ಸಿಗುತ್ತೆ, ಹ್ಯಾಂಡ್ ಸ್ಟ್ರೆಚಿಂಗ್ ಎಕ್ಸಸೈಸ್, ಹಗ್ಗ ಜಗ್ಗು ಎಕ್ಸಸೈಸ್ ಸಿಗುತ್ತೆ, ಮತ್ತು ವಾಕಿಂಗ್ ಕೂಡ ಮಾಡಿಸ್ಬೋದು ಇದರಲ್ಲಿ. ಮತ್ತು ಬ್ಯಾಲೆನ್ಸಿಂಗಲ್ಲಿ ನಿಮಗೆ ಒಂದು 4-5 ಬ್ಯಾಲೆನ್ಸಿಂಗ್ ಬೋರ್ಡ್ ಸಿಗುತ್ತೆ ಎಕ್ಸಸೈಸ್ಗೆ. ಹ್ಯಾಂಡ್ ಸ್ಟ್ರೆಚಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಲೆಗ್ ಸ್ಟ್ರೆಚಿಂಗ್ ಕೂಡ ಇರುತ್ತೆ, ಟ್ವಿಸ್ಟರ್ ಇರುತ್ತೆ. ಸೊ ಈ ಥರ ಈ ರೂಮಲ್ಲೂ ನಿಮಗೆ ಸಾಕಷ್ಟು ಎಕ್ಸಸೈಸ್ ಕವರ್ ಆಗುತ್ತೆ. ಇಲ್ಲಿ ಪೇರೆಂಟ್ಸು ಮಗುಗೆ ಟ್ರೆಡ್ಮಿಲ್ ಮೇಲೆ ನಡೆಸ್ತಾ ಇರೋದು. ಇವರು ಬಂದು ಆ ಮಗುವಿನ ಅಜ್ಜಿ. ನನಗೆ ಇಲ್ಲಿ ಬರೀ ಎಕ್ಸಸೈಸ್, ಫಿಸಿಯೋಥೆರಪಿ ನೋಡೋಕ್ಕಿಂತ ಎಷ್ಟೊಂದು ಭಾವನೆಗಳನ್ನೇ ನೋಡಿದ್ದೀನೇನೋ ಅಂತ ಅನಿಸುತ್ತೆ. ಯಾಕಂದರೆ ಮೊಮ್ಮಗುಗೋಸ್ಕರ ಅಜ್ಜಿ ಮಾಡ್ತಾ ಇರೋದು, ಮಗುಗೋಸ್ಕರ ತಂದೆ ತಾಯಿ ಕಷ್ಟಪಡ್ತಾ ಇರೋದು, ಅಕ್ಕ ತಂಗಿಗೋಸ್ಕರ ಸಿಸ್ಟರ್ಸ್ ಎಲ್ಲ ಬಂದಿರೋದು, ಎಷ್ಟು ನೋಡ್ತಾ ಇರ್ತೀವಿ ಅಂತ ಅಂದರೆ ಇಲ್ಲಿ ಲೈಫ್ ಎಕ್ಸ್ಪೀರಿಯನ್ಸೇ ಆಗಿಬಿಡುತ್ತೇನೋ ಅನಿಸುತ್ತೆ ಒಂದೊಂದು ಸರ್ತಿ. ತುಂಬಾ ಕಂಫರ್ಟೇಬಲ್ ಆಗಿದ್ದಾರೆ, ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಾರೆ. ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ, ಡಾಕ್ಟರ್ಸ್ ಮಾತಾಡೋಕೆ ಸಿಗ್ತಾ ಇರಲ್ಲ, ನಮ್ಗೆ ಏನ್ ಡೌಟ್ ಇದ್ರು ಕೇಳೋಕೆ ಆಗ್ತಾ ಇರಲ್ಲ. ಎಷ್ಟು ಫಿಸಿಯೋಥೆರಪಿ ಇರುತ್ತೋ ಅಷ್ಟು ಬಂದು ಹೇಳಿ ಹೋಗ್ತಾ ಇರ್ತಾರೆ. ಇಲ್ಲಿ ಯಾವ ತರ ನಾನು ನೋಡಿರೋ ಪ್ರಕಾರ ಸ್ಟಾಫ್ಸ್ ಎಲ್ಲ ಏನೇ ಡೌಟ್ ಇದ್ರು ನಮ್ಗೆ ಇದು ಯಾವ ತರ ಎಕ್ಸಸೈಸ್ ಮಾಡ್ಸೋದು ಅಂತ ಗೊತ್ತಾಗಲ್ಲ ಅಂತ ಅಂದ್ರೆ ಇಮಿಡಿಯೇಟ್ ಬಂದು ಹೇಳ್ಕೊಡ್ತಾರೆ. ಮತ್ತೆ ಡಾಕ್ಟರ್ ಕೂಡ ಅಷ್ಟೇ, ಏನೇ ಡೌಟ್ ಇದ್ರು ಫ್ರೀ ಆಗಿ ಕೇಳ್ತಾರೆ. ಇನ್ನೊಂದು ಇಲ್ಲಿ ಮೇನ್ ನನ್ಗೆ ತುಂಬಾ ಇಷ್ಟ ಆಗಿರೋದೇನಂತ ಅಂದ್ರೆ ಮಕ್ಕಳಿಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಏನಿದೆಯೋ ಇವರೇ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೆ ಎಷ್ಟೋ ಪೇರೆಂಟ್ಸ್ ಗಳಿಗೆ ಆಚೆಗಳೆಲ್ಲ ಫಿಸಿಯೋ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ತುಂಬಾ ಕಾಸ್ಟ್ಲಿನೇ ಇದೆ. ಸೊ ಅದನ್ನ ಒಂದು ರೀಸನೇಬಲ್ ರೇಟ್ ಅಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಡಾಕ್ಟರ್ಸ್ ಎಲ್ಲ ಸೈಜ್ ಎಲ್ಲ ತಗೊಂಡು ಅವರೇ ಇರೋ ಟೈಮ್ ಅಲ್ಲಿ ಇನ್ನೂ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಕ್ಕಳಿಗೆಲ್ಲ ಎಕ್ಸಸೈಸ್ಗೆ ಏನೇನು ಎಕ್ವಿಪ್ಮೆಂಟ್ ಬೇಕು, ಮತ್ತೆ ಇಲ್ಲಿ ಮಾಡಿಸೋದಷ್ಟೇ ಅಲ್ಲ, ಮನೆಗೆ ಹೋಗಿನೂ ಇನ್ನೂ ತುಂಬಾ ಮಾಡಿಸೋದಿರತ್ತೆ. ಸೊ ಅದನ್ನೆಲ್ಲ ಇವರೇನೆ ರೆಡಿ ಮಾಡ್ಕೊಡ್ತಾ ಇರೋದು. ಅವರು ಇಲ್ಲಿ ಎಕ್ಸಸೈಸ್ ಮಾಡಿಸಿ ಪೇಷಂಟ್ ಎಲ್ಲ ನೋಡಿನೂ ಅಲ್ಲಿ ಮಟೀರಿಯಲ್ ಎಲ್ಲ ಅವ್ರಿಗೆ ಒಂದು ರೇಟಲ್ಲಿ ಇರಲಿ. ಯಾಕಂದ್ರೆ ಎಲ್ಲ ಪೇರೆಂಟ್ಸ್ಗಳಿಗೂ ಆಫರ್ ಮಾಡೋಕ್ಕಾಗಲ್ಲ, ಎಲ್ಲ ತರ ತುಂಬಾ ಕಾಸ್ಟ್ಲಿನೇ ಇರುತ್ತೆ ಎಕ್ವಿಪ್ಮೆಂಟ್ಸ್ ಎಲ್ಲ. ಸೊ ಎಲ್ಲ ತಗೊಳಕ್ಕಾಗಲ್ಲ. ಅದು ಆಲ್ಮೋಸ್ಟ್ ಸಿಟಿ ಚೈಲ್ಡ್ ಅಂದ್ರೆ ಈ ತರ ಮಕ್ಕಳಿಗಿರೋರ್ಗೆ ಗೊತ್ತಿರುತ್ತೆ ಮೆಡಿಕಲ್ ಎಕ್ಸ್ಪೆನ್ಸ್ ಎಷ್ಟಿರುತ್ತೆ. ಅದ್ರಲ್ಲೂ ಈ ತರ ಮತ್ತೆ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೋಬೇಕು ಅಂದ್ರೆ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಸರ್ ಅವರೇ ಟೈಮ್ ಮಾಡ್ಕೊಂಡು ಎಕ್ವಿಪ್ಮೆಂಟ್ಸ್ ಮಾಡಿ ಮಕ್ಕಳಿಗೆ ಒಂದು ಕಡಿಮೆ ರೇಟಲ್ಲಿ ಕೊಡೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಆಲ್ಮೋಸ್ಟ್ ವಿಡಿಯೋದಲ್ಲಿ ನೋಡಿರೋದು ಎಷ್ಟು ಹೋಗ್ತೀವೋ ಒಂದು 45 ಮಾಡಿಸ್ಬಿಟ್ಟು ಆಚೆ ಕಳಿಸ್ಬಿಡ್ತಾರೆ. ಇಲ್ಲಿ ಸ್ವಲ್ಪ ಟೈಮ್ ತಗೊಂಡು ಅವ್ರ ಜೊತೆ ಮಾತಾಡಿ ನಿಮ್ಗೆ ಏನಾದ್ರು ಬೇಕಾಗಿದೆ, ಏನಾಗ್ತಾ ಇದೆ, ಯಾವ ಎಕ್ವಿಪ್ಮೆಂಟ್ಸ್ ನಿಮ್ಗೆ ಕಡಿಮೆ ಬಿದ್ದಿದೆ, ಮತ್ತೆ ಏನಾದ್ರು ಎಕ್ಸಸೈಸ್ ಆಗ್ತಾ ಇಲ್ವಾ ಏನು ಅಂತ ಟೈಮ್ ಕೊಟ್ಟು ಕೇಳ್ತಾರೆ. ಸೊ ಅದು ನನ್ಗೆ ಇಲ್ಲಿ ತುಂಬಾ ಹೆಲ್ಪ್ ಆಗಿರೋದು, ತುಂಬಾ ಒಳ್ಳೇದು ಅನ್ಸಿರೋದು. ಇದೊಂಥರ ಆಲ್ ಇನ್ ಒನ್ ಅಂತ ಆಗ್ಬಿಟ್ಟಿದೆ. ಯಾಕಂದ್ರೆ ಫಿಸಿಯೋ ಕೊಡಿಸ್ತಾರೆ, ಮತ್ತೆ ಮಟೀರಿಯಲ್ಸ್ ಕೊಡ್ತಾರೆ, ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ, ಮತ್ತೆ ಯಾವ ತರ ಮೆಡಿಕಲ್ ಕೂಡ ಬೇಕಾಗಿರುತ್ತೆ. ಈ ಮಕ್ಕಳಿಗೆ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ಅಂದ್ರೆ ಅವರೇ ಕೂಡ ರೆಫರ್ ಮಾಡ್ತಾರೆ. ಮತ್ತೆ ಇಲ್ಲಿ ಹೇಳ್ಬೇಕಂತ ಅಂದ್ರೆ ನಾವು ಇದ್ದಾಗ ಈ ನ್ಯೂ ಇಯರ್ 2026 ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡಿದ್ರು. ಅದಂತೂ ತುಂಬಾ ಇಷ್ಟ ಆಗಿತ್ತು. ಯಾವ ತರ ಅಂತ ಅಂದ್ರೆ ಎಲ್ರು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರೆ, ಇಲ್ಲಿ ಫಿಸಿಯೋ ಸರ್ ಥಿಂಕ್ ಮಾಡ್ಬಿಟ್ಟು ಈ ತರ ಮಕ್ಕಳು ಜಾಸ್ತಿ ಸ್ಟೇಜ್ ಸಿಗಲ್ಲ, ಸೊ ಈ ತರ ಮಕ್ಕಳಲ್ಲೇ ನಾವು ಸೆಲೆಬ್ರೇಟ್ ಮಾಡೋಣ ಅಂತ
ಈ ತರ ಮಕ್ಕಳಿಗೂ ಒಂದು ಸ್ಟೇಜ್ ಮೇಲೆ ಬರಲಿ, ಸ್ಟೇಜ್ ಮೇಲೆ ತರಿಸ್ಬೇಕು ಅಂತ ಹೇಳಿ ಫ್ಯಾನ್ಸಿ ಡ್ರೆಸ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು. ಅಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಮಕ್ಕಳೆಲ್ಲ ರೆಡಿಯಾಗಿ ಬಂದಿದ್ರು ಅಂದ್ರೆ ರಾಮ ಕೃಷ್ಣ, ಆಂಜನೇಯ ಆಗಿದ್ರು, ರಾಧೆ ಕೃಷ್ಣ ಆಗಿದ್ರು. ಆಲ್ಮೋಸ್ಟ್ ಎಲ್ಲ ತರ ಬಟ್ಟೆಗಳನ್ನ ಹಾಕೊಂಡು ಮಕ್ಕಳು ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ರು. ಅಂದ್ರೆ ಎಷ್ಟು ಖುಷಿ ಅನ್ನಿಸ್ತು ಅಂತ ಅಂದ್ರೆ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಮಾಡ್ಬೋದಿತ್ತು, ಆದ್ರೆ ಇದೇ ನಮ್ಮ ಮಕ್ಕಳ ಜೊತೆಗೆ ಸೆಲೆಬ್ರೇಟ್ ಮಾಡೋಣ. ಇವ್ರಿಗೆ ಆಲ್ಮೋಸ್ಟ್ ಎಲ್ಲಿ ಸ್ಟೇಜ್ ಸಿಕ್ಕಿರಲ್ಲ, ಆಚೆ ಬರಕ್ ಆಗಿರಲ್ಲ, ಇವ್ರುಗಳಲ್ಲೇ ನಾವು ಹೊಸ ವರ್ಷನ ತರೋಣ ಅಂತ ಹೇಳಿ ಅದನ್ನ ಸೆಲೆಬ್ರೇಟ್ ಮಾಡಿದ್ರು. ಅದು ಇಲ್ಲಿ ತುಂಬಾ ಇಷ್ಟ ಆಗಿರೋದು ನನಗೆ. ಬರೀ ಡಾಕ್ಟರ್ ಆಗಿ ಹಾಸ್ಪಿಟಲ್ ಬಗ್ಗೆ ಥಿಂಕ್ ಮಾಡಿದೆ, ಪರ್ಸನಲ್ ಆಗಿ ಮಕ್ಕಳ ಬಗ್ಗೆನೂ ಕನ್ಸರ್ನ್ ತೋರಿಸ್ತಾರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಸರ್ದು ಕನ್ಸಲ್ಟಿಂಗ್ ರೂಮ್ ಇರತ್ತೆ ಇಲ್ಲಿ. ಸೊ ಏನೇ ಪೇಷಂಟ್ ಬಂದ್ರು ಸೊ ಇಲ್ಲಿನೇ ಚೆಕ್ ಮಾಡ್ತಾರೆ. ಇವಾಗ ನಾವು ಬಂದಿರೋದು ಲಂಚ್ ಬ್ರೇಕ್ ಆಗಿರುತ್ತೆ, 2 to 4 o'clock ಲಂಚ್ ಬ್ರೇಕ್ ಇರೋದ್ರಿಂದ ಸೊ ನಮ್ಗೆ ಮಾತಾಡೋಕ್ಕಾಗಿರೋದು. ಅದೇ ಮಾರ್ನಿಂಗ್ ಏನಾದ್ರು ಬಂದಿದ್ರೆ ಫುಲ್ ರಶ್ ಇರುತ್ತೆ, ಇಲ್ಲಿ ಮಾತಾಡೋಕ್ಕೂ ಆಗಲ್ಲ, ಅಷ್ಟೊಂದು ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ಲಂಚ್ ಬ್ರೇಕ್ ಅಲ್ಲಿ ಬಂದಿರೋದು. ಅಂತ ತುಮಕೂರಿಂದ ಬಂದಿದ್ದೀವಿ. ನಮ್ಮ ಪಾಪ ಹೆಸರು ಲೋಚನ್ನು. ಮುಂಚೆ ಅವನು ನಡೀತಿರಲಿಲ್ಲ, ಈಗ ಅವ ಇಲ್ಲಿ ಪ್ರವೀಣ್ ಫಿಸಿಯೋಥೆರಪಿ ಬಂದು 3 ತಿಂಗಳಾಗಿದೆ. ಈಗ ಒಂದೊಂದೇ ಹೆಜ್ಜೆ ಇಡೋಕ್ಕೆ ಪ್ರಾರಂಭಿಸಿದ್ದಾನೆ. ಇಲ್ಲಿ ಪರವಾಗಿಲ್ಲ, ಎಲ್ಲ ರೀತಿಯ ಫಿಸಿಯೋಥೆರಪಿ ಮಾಡ್ತಿದ್ದಾರೆ. ಸ್ಟಾಫು ಎಲ್ಲ ಚೆನ್ನಾಗಿ ಸಹಕರಿಸ್ತಿದ್ದಾರೆ. ನೋಡಿ ನಮ್ಮ ಪಾಪ ನಡೀತಾ ಇದ್ದೆ, ಒಂದೊಂದೇ ಹೆಜ್ಜೆ ಇಟ್ಟು ಸುಮಾರು ನಡೀತಿದ್ದಾನೆ. ಈಗ ಇಂಪ್ರೂವ್ಮೆಂಟ್ ಆಗ್ತಿದ್ದಾನೆ. ನೋಡಿ ಇಲ್ಲಿ ಈಗ ನೋಡಿ ಕಂಬಿ ಹಿಡ್ಕೊಂಡು ನಡೆಯೋದಕ್ಕೆ ಪ್ರಾರಂಭಿಸಿದ್ದಾನೆ. ಈಗ ನಮಗೆ ಮನಸ್ಸಿಗೆ ಸಮಾಧಾನ ಆಗಿದ್ದೆ, ಮುಂದೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾನೆ ಅಂತ ಭರವಸೆ ಇದೆ. ನೋಡಿ ಒಂದೊಂದು ಹೆಜ್ಜೆ ಇಡುತ್ತಿದ್ದಾನೆ, ಈಗ ಇನ್ನು ಮುಂದೆ ನಡೀತಿದ್ದಾನೆ. ನೋಡಿ ಆದಷ್ಟು ನಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ನಡೀತಾನೆ. ಮುಂಚೆ ಅವನು ನಿಲ್ಲೋದಕ್ಕೂ ಆಗ್ತಿರಲ್ಲ, ಈಗ ನಿಲ್ಲೋದಕ್ಕೂ ಸಪೋರ್ಟ್ ಇದು ಮಾಡ್ತಿದ್ದಾನೆ. ಈಗ ಅವನೇ ಕಂಬಿ ಸಪೋರ್ಟ್ ತಗೊಂಡು ನಡೆಯೋಕ್ಕೆ ಟ್ರೈ ಮಾಡ್ತಿದ್ದಾನೆ. ನಮಗೆ ಸಮಾಧಾನ ಆಗಿದೆ. ಆದ್ದರಿಂದ ಫಿಸಿಯೋಥೆರಪಿ ಒಮ್ಮೆ ಭೇಟಿ ಕೊಡಿ, ಪ್ರವೀಣ್ ಫಿಸಿಯೋಥೆರಪಿ. ಫಿಜಿಯೋ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೂ ಸಾಕಷ್ಟಿದೆ, ಸಾಕಷ್ಟು ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಅದನ್ನ ಇದರಲ್ಲೆಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಸೊ ಯಾವುದಾದ್ರೂ ಮಗು ನಿಮ್ಗೆ ಈ ಥರ ಗೊತ್ತಿರೋದಿದ್ರೆ ಒಂದು ಸರ್ತಿ ವಿಸಿಟ್ ಕೊಡಿ, ಮಗುಗೆ ಬೇಗ ಟ್ರೀಟ್ಮೆಂಟ್ ಸಿಗ್ಬೋದು ಅನ್ನೋ ಥರ. ಸರ್ ತುಂಬ ಒಳ್ಳೆಯವರು, ನಿಮ್ಮಿಂದ ತುಂಬ ಮಕ್ಕಳಿಗೆ ಹೆಲ್ಪ್ ಆಗಲಿ, ಮತ್ತು ಮಕ್ಕಳಿಂದ ಹಾಸ್ಪಿಟಲ್ಗೂ ಒಳ್ಳೆಯದಾಗಲಿ, ಹಾಸ್ಪಿಟಲ್ ಇನ್ನೂ ಎತ್ತರದ ಸ್ಥಾನಕ್ಕೆ ಬೆಳೀಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.